ಸೊ ಹಿಂದಿನ ವಿಡಿಯೋದಲ್ಲಿ ನಾನು ಹೇಳಿದ್ದೆ ಕಳಶನ ರೆಡಿ ಮಾಡ್ಕೊತಾ ಇದ್ದೀವಿ ಅಂತ. ಸೊ ಮೊದಲನೇ ಆರತಿಗೆ ಕಳಶನ ರೆಡಿ ಮಾಡ್ಕೊತಾ ಇದ್ವಿ ಹಿಂದಿನ ದಿನಾನೇ. ಆ್ಯಂಡ್ ಇದು ರಾತ್ರಿ ಅಲಂಕಾರ ಮಾಡ್ಕೊತಾ ಇದ್ವಿ. ಹಾಗೆ ಹೊಸ ನೀರು ನಾವು ತಂದಿದ್ರ ಬಗ್ಗೆ ನಿಮಗಾಗಲೇ ಹೇಳಿದ್ದೀನಿ. ಆ್ಯಂಡ್ ನಮ್ಮ ಮನೇಲಿ ಜಾಗ ಇರಲಿಲ್ಲ ದೇವಸ್ಥಾನ ಮಾಡಲಿಕ್ಕೆ, ಹಳ್ಳಿ ಮನೆ ಅಲ್ವಾ. ಸೊ ಹಾಗಾಗಿ ಸಣ್ಣದಾಗಿ ಜಾಗ ಮಾಡಿಕೊಂಡು ನಮ್ಮ ಅಜ್ಜಿ ಅಲಂಕಾರ ಮಾಡಿಟ್ಕೊಂಡಿದ್ದಾರೆ ದೇವ್ರ ಮನೆನ. ಆ್ಯಂಡ್ ದೇವಸ್ಥಾನದಿಂದ ಬಂದು ವಡೆ ಪಾಯಸ ಪಲಾವ್ ಎಲ್ಲ ಮಾಡಬೇಕು. ಸೊ ಅದಕ್ಕಾಗಿ ನಾವು ಮುಂಚೆನೇ ರೆಡಿ ಮಾಡಿ ಇಟ್ಕೊಂಡಿದ್ವಿ, ನಾನು ಅಜ್ಜಿ ಸೇರಿ ಎಲ್ಲ ರೆಡಿ ಮಾಡಿಟ್ಕೊಂಡು ನಿಮಗೆ ತೋರಿಸ್ತಾ ಇದ್ದೀವಿ. ನೋಡ್ಬೋದು ತರಕಾರಿ ಎಲ್ಲ ರೆಡಿಯಾಗಿದೆ ಅಂತ. ಸ್ವಲ್ಪ ಮೆಸ್ಸಿಯಾಗಿತ್ತು, ಆಮೇಲೆ ನಿಮಗೆ ಗೊತ್ತಲ್ಲ ಹಬ್ಬ ಅಂದಾಗ ಮೆಸ್ಸಿಯಾಗಿರುತ್ತೆ ಅಂತ. ಸೊ ಇವಾಗ ನಾನು ಮೊದಲನೇ ಆರತಿಗೆ ಅಂತ ನಾವು ದೇವಸ್ಥಾನ ಹತ್ರ ಹೋಗ್ತಾಯಿದ್ವಿ. ನಮ್ಮ ಮನೆ ದೇವರಾದಂಥ ಮನೆ ಮಂಚೇಶ್ವರಿ ದೇವರಿಗೆ ಉತ್ಸವ ನಡೀತಾ ಇದೆ. ಸೊ ಉತ್ಸವ ದೇವರ ಮೆರವಣಿಗೆ ಅಂದರೆ ಈ ಥರ ಎಲ್ಲ ಕುಣಿತಾ ಇರಲೇಬೇಕು. ಸೊ ಎಷ್ಟು ಚೆಂದ ಈ ಥರ ನೋಡೋದಕ್ಕೆ, ಅಂದರೆ ನಮ್ಮ ಟ್ರೆಡಿಷನ್ ಹಿಂಗಿದೆ. ಎಷ್ಟು ಖುಷಿ ಆಗುತ್ತೆ ಈ ಥರ ಎಲ್ಲ ಅವರು ಬ್ಯಾಲೆನ್ಸ್ ಮಾಡಿಕೊಂಡು ಎಷ್ಟೆಲ್ಲ ಸಾಹಸ ಪಡ್ತಾಯಿದ್ದಾರೆ. ಅಂದರೆ ಅವ್ರ ಕಲೆಗೆ ಒಂದು ಪ್ರತಿಫಲನೇ ನಮ್ಮ ಒಂದು ಚಪ್ಪಾಳೆ. ಸೊ ನಾವೆಲ್ಲ ತುಂಬ ಖುಷಿ ಪಟ್ವಿ. ನಾವು ನಮ್ಮ ಕಸಿನ್ಸ್ ಎಲ್ಲ ಸೇರಿ ಎಂಜಾಯ್ ಮಾಡಿದ್ವಿ ಈ ಒಂದು ಕಲೆನ ನೋಡಿ. ಹಾಗೆ ನಮ್ಮ ದೇವರು ಬಸವಣ್ಣಗೆ ಕೈ ಮುಗಿದ್ಕೊಂಡು ಬಂದ್ವಿ. ನೀವು ಅಷ್ಟೇ ಕೈ ಮುಗ್ಕೊಳ್ಳಿ ಇಲ್ಲಿಂದನೇ ವಿಡಿಯೋ ನೋಡ್ತಾ. ನಿಮ್ಮೆಲ್ರಿಗೂ ಒಳ್ಳೆಯದಾಗಲಿ ಅಂತ ಕೇಳ್ಕೊತೀನಿ. ಆ್ಯಂಡ್ ಜನ ಎಲ್ಲ ಬೆಳಗಿನ ಜಾವನೆ 3 ಗಂಟೆ 4 ಗಂಟೆಗೆ ಎಷ್ಟು ಜನ ಸೇರಿದ್ದಾರೆ ನೋಡಿ. ಇದನ್ನೆಲ್ಲ ನೋಡ್ತಿದ್ರೆ ನಿಮಗೆ ಖುಷಿ ಆಗಲ್ವಾ? ನನಗಂತೂ ಸಖತ್ ಖುಷಿ ಆಗುತ್ತೆ. ಹಾಗೆ ನಿಮಗೂ ಖುಷಿ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಆ್ಯಂಡ್ ಹಾಗೆ ಎಲ್ಲರೂ ಅವರು ಮನೆಯಿಂದ ಆರತಿ ತೊಗೊಂಡ್ಬಂದು ದೇವ್ರನ್ನ ಬರ್ಮಾಡ್ಕೊತಾರೆ. ಆ್ಯಂಡ್ ಈ ಕ್ಲಿಪ್ಪಿಂಗ್ಸಲ್ಲಿ ನೀವು ನೋಡ್ತಾ ಇರ್ಬೋದು ಎಲ್ಲರೂ ಎಷ್ಟು ಚೆಂದ ಅಲಂಕಾರ ಮಾಡಿಕೊಂಡು ಆರತಿ ಇಟ್ಕೊಂಡಿದ್ದಾರೆ ಅಂತ. ಹಾಗೆ ದೇವರ ಆರತಿ ಎಲ್ಲ ಮುಗಿದ ನಂತರ ನಾನು ಮನೇಲಿ ಪಲಾವ್ ಮಾಡೋಕ್ಕೆ ನನ್ನ ಅಜ್ಜಿಗೆ ಹೆಲ್ಪ್ ಮಾಡ್ತಿದ್ದೆ. ಆ್ಯಂಡ್ ಪಲಾವು ವಡೆ ಪಾಯಸ ಎಲ್ಲ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ. ಸೊ ಇದನ್ನು ನಾವು ಟೇಸ್ಟ್ ಮಾಡ್ಬೋದು. ನಾನು ಆಗಲೇ ಹೇಳ್ದಂಗೆ ಫಸ್ಟ್ ದೇವರಿಗೆ ಇಟ್ಟು ನಂತರ ನಾವೆಲ್ಲ ಸವಿಬೋದು ಅಂತ. ಆ್ಯಂಡ್ ನನಗಂತೂ ಈ ವಡೆ ಪಾಯಸ, ಹೆಸರುಬೇಳೆ ಪಾಯಸ, ವಡೆ ಅಂದರೆ ತುಂಬಾ ಇಷ್ಟ. ಇದು ಮಧ್ಯಾಹ್ನದ ಆರತಿ ಕ್ಲಿಪ್ಪಿಂಗ್ಸು. ನೀವು ನೋಡ್ತಾ ಇದ್ದೀರ ಮಧ್ಯಾಹ್ನ ಅದು ಸಖತ್ ಬಿಸಿಲಿತ್ತು. ಸೊ ಮಧ್ಯಾಹ್ನ ಆರತಿ ರೆಡಿಯಾಗಿದ್ವಿ. ಆ್ಯಂಡ್ ಕೇಳಲೇಬೇಡಿ ತುಂಬ ಬಿಸಿಲಿತ್ತ ಅಂತ, ಸಖತ್ ಬಿಸಿಲಿತ್ತು. ಆ್ಯಂಡ್ ನಮಗಂತೂ ತಡಿಲಿಕ್ಕೆ ಆಗಲಿಲ್ಲ, ಅಷ್ಟು ಬಿಸಿಲಿತ್ತು. ಹಾಗೆ ನೀವು ನೋಡ್ತಾ ಇದ್ದೀರ ದೇವರೆಲ್ಲ ಹೇಗೆ ಅಲಂಕಾರ ಮಾಡಿ ಮತ್ತೆ ಉತ್ಸವಕ್ಕೆ ರೆಡಿಯಾಗಿದ್ದಾರೆ. ಆ್ಯಂಡ್ ಈ ಥರ ಏಣಿ ಮೇಲೆಲ್ಲ ಹತ್ತಿ ಅವರು ಕುಣಿತನೆಲ್ಲ ಪ್ರದರ್ಶನ ಮಾಡ್ತಾರೆ, ಅವ್ರ ಕಲೆಗಳನ್ನು ಪ್ರದರ್ಶನ ಮಾಡ್ತಾರೆ. ಆ್ಯಂಡ್ ತುಂಬಾ ಚೆನ್ನಾಗಿತ್ತು ಹೇಳಬೇಕಂದ್ರೆ. ಅದನ್ನು ನನಗೆ ಹೇಗೆ ಎಕ್ಸ್ಪ್ಲೈನ್ ಮಾಡಬೇಕು ಅನ್ನೋದು ಗೊತ್ತಿಲ್ಲ. ತುಂಬಾ ಚೆನ್ನಾಗಿತ್ತು. ಆ್ಯಂಡ್ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೋಡಿ ಅಂತ ಕೇಳ್ಕೊತೀನಿ. ಇನ್ನು ಹೆಚ್ಚು ವೀಡಿಯೋಸ್ನ ನಾನು ಅಪ್ಲೋಡ್ ಮಾಡ್ತೀನಿ ಮುಂದಿನ ದಿನಗಳಲ್ಲಿ. ಹಾಗೆ ನಿಮ್ಮ ಸಪೋರ್ಟ್ನ ಹೇಗೆ ಮಾಡಬೇಕು ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ನನ್ನ ವೀಡಿಯೋಸ್ನ. ಆ್ಯಂಡ್ ಇನ್ನು ಹೆಚ್ಚು ವಿಡಿಯೋನ ನಾನು ಮಾಡಿದ್ದೀನಿ ಈ ಹಬ್ಬದ ಪ್ರಯುಕ್ತ. ನೀವು ನೋಡಿ ಎಂಜಾಯ್ ಮಾಡಿ ಅಂತ ಕೇಳ್ಕೊತೀನಿ. ನಾನು ಮಾತಾಡಲ್ಲ, ಬಟ್ ನೋಡಿ ಎಂಜಾಯ್ ಮಾಡಿ. ಥ್ಯಾಂಕ್ ಯು.